ಇರಾನ್ನ ದಾಳಿಗೆ ಅಮೆರಿಕ ಪತರಗುಟ್ಟು ಹೋಗಿದೆ. ವಿಶ್ವದ ದೊಡ್ಡಣ್ಣನೇ ಶೇಕ್ ಆಗಿದ್ದಾರೆ. ಕುವೈತ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಂದ್ ಆಗಿದೆ. ಕುವೈತ್ನಲ್ಲಿ ರಾಯಭಾರ ಕಚೇರಿ ಬಂದ್ ಮಾಡಿದೆ ಅಮೆರಿಕ. ಇರಾನ್ ದಾಳಿಯ ಬೆನ್ನಲ್ಲೇ ರಾಯಭಾರ ಕಚೇರಿಯನ್ನ ಕ್ಲೋಸ್ ಮಾಡಿದೆ ಅಮೆರಿಕ. ಅಮೆರಿಕ ಪತರಗುಟ್ಟು ಹೋಗಿದೆ. ಅಮೆರಿಕದ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ತನ್ನ ನೆಲೆಗಳನ್ನ ಧ್ವಂಸ ಮಾಡುತ್ತಿದೆ ಇರಾನ್. ಅಮೆರಿಕದ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಕುವೈತ್, ದುಬೈ, ಬಹ್ರೇನ್, ಸಿರಿಯಾ ಇಲ್ಲೆಲ್ಲ ಕೂಡ. ಇದರಿಂದ ಅಮೆರಿಕ ಈಗ ಶೇಕ್ ಹಾಕಿ ಹೋಗಿದೆ. ಅಮೆರಿಕ ಕುವೈತ್ನಲ್ಲಿ ಇರುವ ತನ್ನ ರಾಯಭಾರ ಕಚೇರಿಯನ್ನ ಈಗ ಬಂದ್ ಮಾಡಿ ಆ ಮೂಲಕ ಇರಾನ್ ವಿರುದ್ಧ ಮತ್ತೊಂದು ರೀತಿಯ ಹೋರಾಟವನ್ನು ಮಾಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಈಗ ಹೊರಟಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹ್ರೇನ್ನಲ್ಲಿ ಇರಾನ್ ದಾಳಿ ಮಾಡಿದ್ದು ಆ ದೃಶ್ಯ 1 by 1 ತಾವು ನೋಡ್ತಾ ಇದ್ದೀರಿ. ಸಿರಿಯಾದಲ್ಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ದುಬೈನಲ್ಲಿ ಬುರ್ಜ್ ಖಲೀಫಾ ಸಮೀಪ ಅಟ್ಯಾಕ್ ಮಾಡಿದೆ ಇರಾನ್. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಬಹುಶಃ ಇದು ಡೂ ಆರ್ ಡೈ ಇರಾನ್ಗೆ. ತನ್ನ ಸರ್ವೋಚ್ಚ ನಾಯಕನನ್ನ ಅಮೆರಿಕ, ಇಸ್ರೇಲ್ ಜೊತೆಯಾಗಿ ವೈಮಾನಿಕ ದಾಳಿಯ ವೇಳೆ ಕೊಂದು ಹಾಕಿದ್ದಾರೆ. ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಪ್ರತೀಕಾರ ಹೇಗೆ ಕೇಳಿದ್ರೆ, ಸಣ್ಣ ಪುಟ್ಟ ರಾಷ್ಟ್ರಗಳು, ಆ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಗಳು, ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ತನ್ನ ಆತ್ಮಾಹುತಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿ ಅಲ್ಲಿನ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದೆ. ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಟೆಹರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಸಂಪೂರ್ಣ ಸರ್ವನಾಶ ಮಾಡುವತ್ತ ಹೊರಟಿದೆ. ಇನ್ನೊಂದು 2 ದಿನ ಇರಾನ್ ಇದೇ ರೀತಿ ಹಾರಾಟ ಮಾಡಬಹುದು. ಆದ್ರೆ ಇರಾನ್ನ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಬರಿದಾಗಿ ಹೋಗ್ತವೆ. ಎಲ್ಲ ಮಿಸೈಲ್ಗಳು, ರಾಕೆಟ್ಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ ಖಾಲಿಯಾದಾಗ ಅಮೆರಿಕದ ಕಾಲು ಕೆಳಗೆ ಬರಲೇಬೇಕು, ಶರಣಾಗಲೇಬೇಕು ಇರಾನ್. ಆದ್ರೆ ನಾನು ಕೊನೆವರೆಗೂ ಕೂಡ ಹೋರಾಟಿಯೇ ಸಾಯ್ತೀನಿ ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಒಟ್ಟು ಮಾಡಿ ಈಗ ಇದೇ ಇರಾನ್ನ ದಾಳಿಗೆ ಅಮೆರಿಕ ಪತರಗುಟ್ಟು ಹೋಗಿದೆ. ವಿಶ್ವದ ದೊಡ್ಡಣ್ಣನೇ ಶೇಕ್ ಆಗಿದ್ದಾರೆ. ಕುವೈತ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಂದ್ ಆಗಿದೆ. ಕುವೈತ್ನಲ್ಲಿ ರಾಯಭಾರ ಕಚೇರಿ ಬಂದ್ ಮಾಡಿದೆ ಅಮೆರಿಕ. ಇರಾನ್ ದಾಳಿಯ ಬೆನ್ನಲ್ಲೇ ರಾಯಭಾರ ಕಚೇರಿಯನ್ನ ಕ್ಲೋಸ್ ಮಾಡಿದೆ ಅಮೆರಿಕ. ಅಮೆರಿಕ ಪತರಗುಟ್ಟು ಹೋಗಿದೆ. ಅಮೆರಿಕದ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ತನ್ನ ನೆಲೆಗಳನ್ನ ಧ್ವಂಸ ಮಾಡುತ್ತಿದೆ ಇರಾನ್. ಅಮೆರಿಕದ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಕುವೈತ್, ದುಬೈ, ಬಹ್ರೇನ್, ಸಿರಿಯಾ ಇಲ್ಲೆಲ್ಲ ಕೂಡ. ಇದರಿಂದ ಅಮೆರಿಕ ಈಗ ಶೇಕ್ ಹಾಕಿ ಹೋಗಿದೆ. ಅಮೆರಿಕ ಕುವೈತ್ನಲ್ಲಿ ಇರುವ ತನ್ನ ರಾಯಭಾರ ಕಚೇರಿಯನ್ನ ಈಗ ಬಂದ್ ಮಾಡಿ ಆ ಮೂಲಕ ಇರಾನ್ ವಿರುದ್ಧ ಮತ್ತೊಂದು ರೀತಿಯ ಹೋರಾಟವನ್ನು ಮಾಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಈಗ ಹೊರಟಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹ್ರೇನ್ನಲ್ಲಿ ಇರಾನ್ ದಾಳಿ ಮಾಡಿದ್ದು ಆ ದೃಶ್ಯ 1 by 1 ತಾವು ನೋಡ್ತಾ ಇದ್ದೀರಿ. ಸಿರಿಯಾದಲ್ಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ದುಬೈನಲ್ಲಿ ಬುರ್ಜ್ ಖಲೀಫಾ ಸಮೀಪ ಅಟ್ಯಾಕ್ ಮಾಡಿದೆ ಇರಾನ್. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಬಹುಶಃ ಇದು ಡೂ ಆರ್ ಡೈ ಇರಾನ್ಗೆ. ತನ್ನ ಸರ್ವೋಚ್ಚ ನಾಯಕನನ್ನ ಅಮೆರಿಕ, ಇಸ್ರೇಲ್ ಜೊತೆಯಾಗಿ ವೈಮಾನಿಕ ದಾಳಿಯ ವೇಳೆ ಕೊಂದು ಹಾಕಿದ್ದಾರೆ. ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಪ್ರತೀಕಾರ ಹೇಗೆ ಕೇಳಿದ್ರೆ, ಸಣ್ಣ ಪುಟ್ಟ ರಾಷ್ಟ್ರಗಳು, ಆ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಗಳು, ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ತನ್ನ ಆತ್ಮಾಹುತಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿ ಅಲ್ಲಿನ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದೆ. ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಟೆಹರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಸಂಪೂರ್ಣ ಸರ್ವನಾಶ ಮಾಡುವತ್ತ ಹೊರಟಿದೆ. ಇನ್ನೊಂದು 2 ದಿನ ಇರಾನ್ ಇದೇ ರೀತಿ ಹಾರಾಟ ಮಾಡಬಹುದು. ಆದ್ರೆ ಇರಾನ್ನ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಬರಿದಾಗಿ ಹೋಗ್ತವೆ. ಎಲ್ಲ ಮಿಸೈಲ್ಗಳು, ರಾಕೆಟ್ಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ ಖಾಲಿಯಾದಾಗ ಅಮೆರಿಕದ ಕಾಲು ಕೆಳಗೆ ಬರಲೇಬೇಕು, ಶರಣಾಗಲೇಬೇಕು ಇರಾನ್. ಆದ್ರೆ ನಾನು ಕೊನೆವರೆಗೂ ಕೂಡ
ಹೋರಾಟಿಯೇ ಸಾಯ್ತೀನಿ ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಒಟ್ಟು ಮಾಡಿ ಈಗ ಇರಾನ್ನ ದಾಳಿಗೆ ಅಮೆರಿಕ ಪತರಗುಟ್ಟು ಹೋಗಿದೆ. ವಿಶ್ವದ ದೊಡ್ಡಣ್ಣನೇ ಶೇಕ್ ಆಗಿದ್ದಾರೆ. ಕುವೈತ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಂದ್ ಆಗಿದೆ. ಕುವೈತ್ನಲ್ಲಿ ರಾಯಭಾರ ಕಚೇರಿ ಬಂದ್ ಮಾಡಿದೆ ಅಮೆರಿಕ. ಇರಾನ್ ದಾಳಿಯ ಬೆನ್ನಲ್ಲೇ ರಾಯಭಾರ ಕಚೇರಿಯನ್ನ ಕ್ಲೋಸ್ ಮಾಡಿದೆ ಅಮೆರಿಕ. ಅಮೆರಿಕ ಪತರಗುಟ್ಟು ಹೋಗಿದೆ. ಅಮೆರಿಕದ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ತನ್ನ ನೆಲೆಗಳನ್ನ ಧ್ವಂಸ ಮಾಡುತ್ತಿದೆ ಇರಾನ್. ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಕುವೈತ್, ದುಬೈ, ಬಹ್ರೇನ್, ಸಿರಿಯಾ ಇಲ್ಲೆಲ್ಲ ಕೂಡ. ಇದರಿಂದ ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಅಮೆರಿಕ ಕುವೈತ್ನಲ್ಲಿ ಇರುವ ತನ್ನ ರಾಯಭಾರ ಕಚೇರಿಯನ್ನ ಈಗ ಬಂದ್ ಮಾಡಿ ಆ ಮೂಲಕ ಇರಾನ್ ವಿರುದ್ಧ ಮತ್ತೊಂದು ರೀತಿಯ ಹೋರಾಟವನ್ನು ಮಾಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಈಗ ಹೊರಟಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹ್ರೇನ್ನಲ್ಲಿ ಇರಾನ್ ದಾಳಿ ಮಾಡಿದ್ದು ಆ ದೃಶ್ಯ 1 by 1 ತಾವು ನೋಡ್ತಾ ಇದ್ದೀರಿ. ಸಿರಿಯಾದಲ್ಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ದುಬೈನಲ್ಲಿ ಬುರ್ಜ್ ಖಲೀಫಾ ಸಮೀಪ ಅಟ್ಯಾಕ್ ಮಾಡಿದೆ ಇರಾನ್. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಬಹುಶಃ ಇದು ಡೂ ಆರ್ ಡೈ ಇರಾನ್ಗೆ. ತನ್ನ ಸರ್ವೋಚ್ಚ ನಾಯಕನನ್ನ ಅಮೆರಿಕ, ಇಸ್ರೇಲ್ ಜೊತೆಯಾಗಿ ವೈಮಾನಿಕ ದಾಳಿಯ ವೇಳೆ ಕೊಂದು ಹಾಕಿದ್ದಾರೆ. ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಪ್ರತೀಕಾರ ಹೇಗೆ ಕೇಳಿದ್ರೆ, ಸಣ್ಣ ಪುಟ್ಟ ರಾಷ್ಟ್ರಗಳು, ಆ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಗಳು, ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ತನ್ನ ಆತ್ಮಾಹುತಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿ ಅಲ್ಲಿನ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದೆ. ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಟೆಹರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಸಂಪೂರ್ಣ ಸರ್ವನಾಶ ಮಾಡುವತ್ತ ಹೊರಟಿದೆ. ಇನ್ನೊಂದು 2 ದಿನ ಇರಾನ್ ಇದೇ ರೀತಿ ಹಾರಾಟ ಮಾಡಬಹುದು. ಆದ್ರೆ ಇರಾನ್ನ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಬರಿದಾಗಿ ಹೋಗ್ತವೆ. ಎಲ್ಲ ಮಿಸೈಲ್ಗಳು, ರಾಕೆಟ್ಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ ಖಾಲಿಯಾದಾಗ ಅಮೆರಿಕದ ಕಾಲು ಕೆಳಗೆ ಬರಲೇಬೇಕು, ಶರಣಾಗಲೇಬೇಕು ಇರಾನ್. ಆದ್ರೆ ನಾನು ಕೊನೆವರೆಗೂ ಕೂಡ ಹೋರಾಟಿಯೇ ಸಾಯ್ತೀನಿ ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಒಟ್ಟು ಮಾಡಿ ಈಗ ಇರಾನ್ನ ದಾಳಿಗೆ ಅಮೆರಿಕ ಪತರಗುಟ್ಟು ಹೋಗಿದೆ. ವಿಶ್ವದ ದೊಡ್ಡಣ್ಣನೇ ಶೇಕ್ ಆಗಿದ್ದಾರೆ. ಕುವೈತ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಂದ್ ಆಗಿದೆ. ಕುವೈತ್ನಲ್ಲಿ ರಾಯಭಾರ ಕಚೇರಿ ಬಂದ್ ಮಾಡಿದೆ ಅಮೆರಿಕ. ಇರಾನ್ ದಾಳಿಯ ಬೆನ್ನಲ್ಲೇ ರಾಯಭಾರ ಕಚೇರಿಯನ್ನ ಕ್ಲೋಸ್ ಮಾಡಿದೆ ಅಮೆರಿಕ. ಅಮೆರಿಕ ಪತರಗುಟ್ಟು ಹೋಗಿದೆ. ಅಮೆರಿಕದ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ತನ್ನ ನೆಲೆಗಳನ್ನ ಧ್ವಂಸ ಮಾಡುತ್ತಿದೆ ಇರಾನ್. ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲಿ ರಾಷ್ಟ್ರಗಳಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಕುವೈತ್, ದುಬೈ, ಬಹ್ರೇನ್, ಸಿರಿಯಾ ಇಲ್ಲೆಲ್ಲ ಕೂಡ. ಇದರಿಂದ ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಅಮೆರಿಕ ಕುವೈತ್ನಲ್ಲಿ ಇರುವ ತನ್ನ ರಾಯಭಾರ ಕಚೇರಿಯನ್ನ ಈಗ ಬಂದ್ ಮಾಡಿ ಆ ಮೂಲಕ ಇರಾನ್ ವಿರುದ್ಧ ಮತ್ತೊಂದು ರೀತಿಯ ಹೋರಾಟವನ್ನು ಮಾಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಈಗ ಹೊರಟಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬಹ್ರೇನ್ನಲ್ಲಿ ಇರಾನ್ ದಾಳಿ ಮಾಡಿದ್ದು ಆ ದೃಶ್ಯ 1 by 1 ತಾವು ನೋಡ್ತಾ ಇದ್ದೀರಿ. ಸಿರಿಯಾದಲ್ಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ದುಬೈನಲ್ಲಿ ಬುರ್ಜ್ ಖಲೀಫಾ ಸಮೀಪ ಅಟ್ಯಾಕ್ ಮಾಡಿದೆ ಇರಾನ್. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಬಹುಶಃ ಇದು ಡೂ ಆರ್ ಡೈ ಇರಾನ್ಗೆ. ತನ್ನ ಸರ್ವೋಚ್ಚ ನಾಯಕನನ್ನ ಅಮೆರಿಕ, ಇಸ್ರೇಲ್ ಜೊತೆಯಾಗಿ ವೈಮಾನಿಕ ದಾಳಿಯ ವೇಳೆ ಕೊಂದು ಹಾಕಿದ್ದಾರೆ. ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಪ್ರತೀಕಾರ ಹೇಗೆ ಕೇಳಿದ್ರೆ, ಸಣ್ಣ ಪುಟ್ಟ ರಾಷ್ಟ್ರಗಳು, ಆ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಗಳು, ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ತನ್ನ ಆತ್ಮಾಹುತಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿ ಅಲ್ಲಿನ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದೆ. ಅಮೆರಿಕ ಈಗ ಶೇಕ್ ಆಗಿ ಹೋಗಿದೆ. ಟೆಹರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಸಂಪೂರ್ಣ ಸರ್ವನಾಶ ಮಾಡುವತ್ತ ಹೊರಟಿದೆ. ಇನ್ನೊಂದು 2 ದಿನ ಇರಾನ್ ಇದೇ ರೀತಿ ಹಾರಾಟ ಮಾಡಬಹುದು. ಆದ್ರೆ
ಇರಾನ್ನ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಬರಿದಾಗಿ ಹೋಗ್ತವೆ. ಎಲ್ಲ ಮಿಸೈಲ್ಗಳು, ರಾಕೆಟ್ಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ ಖಾಲಿಯಾದಾಗ ಅಮೆರಿಕದ ಕಾಲು ಕೆಳಗೆ ಬರಲೇಬೇಕು, ಶರಣಾಗಲೇಬೇಕು ಇರಾನ್. ಆದ್ರೆ ನಾನು ಕೊನೆವರೆಗೂ ಕೂಡ ಹೋರಾಟಿಯೇ ಸಾಯ್ತೀನಿ ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ತನ್ನಲ್ಲಿರುವಂತ ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ಕೂಡ ಒಟ್ಟು ಮಾಡಿ ಈಗ ಇದೇ ಇರಾನ್ ದಾಳಿಯನ್ನ ಮುಂದುವರಿಸಿದೆ.